ಎಲ್ಲರಿಗೂ ನಮಸ್ತೆ. ಇವತ್ತು ನಾವೇನು ಹೊಸ್ದಾಗಿ ವಿಡಿಯೋ ಮಾಡ್ತಾ ಇದೀವಪ್ಪ ಅಂದರೆ, ಯಾರು ಹೊಸ್ದಾಗಿ ನೀವು ಟಗರು ಸಾಕಾಣಿಕೆ ಮಾಡಬೇಕು ಅಂತ ಇದ್ದೀರೋ ಅವರು ಪ್ರಮುಖವಾಗಿ ಒಂದು 5 ಅಂಶಗಳನ್ನ ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಆ 5 ಅಂಶಗಳೇನಿದೆ ಅದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ. ನಮಗೆ ಎಷ್ಟು ಗೊತ್ತಿದೆ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಇವತ್ತು ಹೊಸ್ದಾಗಿ ವಿಡಿಯೋ ಮಾಡ್ತಾ ಇದ್ದೀವಿ. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ತಿಳಿಸ್ತಾ ವಿಡಿಯೋನ ಶುರು ಮಾಡೋಣ. ಮೊದಲದೇನಪ್ಪ ಅಂದರೆ, ನಿಮಗೆ ಯಾರೇ ಟಗರು ಸಾಕಾಣಿಕೆ ಮಾಡಿ ಮೊದಲನೇದೇನಪ್ಪ ಅಂದರೆ ಎಕ್ಸ್ಪೀರಿಯೆನ್ಸ್ ಇರಬೇಕಂದ್ರೆ, ನೀವು ಈಗ ಏನು ಟಗರು ಸಾಕಾಣಿಕೆ ಇಲ್ಲ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಅಂತ ಮಾಡ್ತೀರಾ, ಅವರು ಅದ್ರ ಬಗ್ಗೆ ಸ್ವಲ್ಪ 100ಕ್ಕೆ 100% ಆಗಿಲ್ದು ಕೂಡ ಕೊನೆ ಪಕ್ಷ ಒಂದು 50% ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿರಬೇಕು. ಏಕೆಂದರೆ ನೀವು ಒಂದೇ ಸಲ ನೀವು ಇಷ್ಟೊಂದು ಬಂಡವಾಳ ಹಾಕಿ ಮರಿ ಸಾಕಾಣಿಕೆ ಮಾಡೋಕ್ಕೆ ಹೋದಾಗ ತುಂಬ ಥರದ ಪ್ರಾಬ್ಲಮ್ನ ಫೇಸ್ ಮಾಡೋಕ್ಕಾಗುತ್ತೆ. ಆ ಕಾರಣಕ್ಕೋಸ್ಕರ ಅದರಲ್ಲಿ ಏನು ಇದೆ, ಏನು ಹೋಗುತ್ತೆ, ಯಾವ ರೀತಿ ನಾನು ಸಾಕಬೇಕು ಅನ್ನೋದನ್ನು 100% ಇಲ್ಲ 50% ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾವ ರೀತಿ ಅಂದರೆ, ಈಗ ನೀವು ಒಂದೇ ಸಲ ಇಷ್ಟು ಮರಿಗಳು ತಂದು ನಾನು ಸಾಕಬೇಕು ಅಂದರೆ ನನಗೆ ಕೆಪಾಸಿಟಿ ಇದೆಯಾ, ನನಗೆ ಯಾರಾದ್ರೂ ಕೂಡ ಹೆಲ್ಪ್ ಮಾಡ್ತಾರೆ, ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಅವೆಲ್ಲ ಕೂಡ ತಿಳ್ಕೊಳ್ಳಿ. ಆಮೇಲೆ ಏನಪ್ಪ ಅಂದರೆ, ನೀವು ಆದಷ್ಟು 5ರಿಂದ 10 ಮರಿಗಳನ್ನ ತಂದು ಸಾಕೋದಕ್ಕೆ ಟ್ರೈ ಮಾಡಿ. ಮೊದಲನೇ ಬ್ಯಾಚ್ ಯಾರ್ಯಾರು ಮಾಡಬೇಕು ಅಂತಿದ್ದಾರೆ. ಯಾಕೆಂದರೆ ಒಂದೇ ಸಲ 50-100 ಮರಿ ತಂದಾಗ ಅದು ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ಅದಕ್ಕೆ ನಿಮಗೆ ಕರೆಕ್ಟ್ ಟೈಮಲ್ಲಿ ವ್ಯಾಕ್ಸಿನ್ ಮಾಡೋಕ್ಕೆ ಬರೋಲ್ಲ, ವ್ಯಾಕ್ಸಿನ್ ಸರಿ ಆಗಲ್ಲ ಅಂದರೆ ಡಿವಾರ್ಮಿಂಗ್ ಆಗಲ್ಲ, ಡಿವಾರ್ಮಿಂಗ್ ಆದರೆ ಮರಿ ಗ್ರೋತ್ ಬರೋಲ್ಲ. ಆ ಥರ ಎಲ್ಲ ಸಮಸ್ಯೆ ಆಗೋ ಕಾರಣದಿಂದ ಮೊದಲು ಒಂದು 5ರಿಂದ 10 ಮರಿಗಳನ್ನ ತಂದು ನಿಮ್ಮ ಮನೆ ಹತ್ರನೇ, ಎಲ್ಲಿ ನಿಮ್ಮ 5 ಮರಿಗೆ ಒಂದು 10ಕ್ಕೆ 10 ಜಾಗ ಇದೆ ಸಾಕು, ಆರಾಮಾಗಿ 10 ಮರಿ ಆರಾಮಾಗಿ ಕಂಫರ್ಟಾಗಿ ಸಾಕ್ಬೋದು. ಆ ಥರ ಶೆಡ್ಯೂಲ್ ಮಾಡಿಕೊಂಡು, ಆ ಥರ ಐಡಿಯಾ ಮಾಡಿಕೊಂಡು ಒಂದು 10 ಮರಿ ತಂದು ಒಂದು 6 ತಿಂಗಳು ಸಾಕಿ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಮಾಡಿಕೊಂಡು ಆಮೇಲೆ ಮರಿಗಳನ್ನ ತಂದು ನೀವು ಸಾಕೋದು ಒಳ್ಳೆಯದು. ಇದು ಮೊದಲನೇ ಪಾಯಿಂಟ್ ಆಗಿರುತ್ತೆ. ಏಕೆಂದರೆ ಇದನ್ನು ನೀವು ಎಡಿದ್ರೆ ಇನ್ನು ಮುಂದಕ್ಕೆ ಯಾವುದ್ರಲ್ಲೂ ಕೂಡ ಸಕ್ಸೀಡ್ ಆಗೋಕ್ಕಾಗಲ್ಲ. ಇಲ್ಲೇ ನೀವು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಆಮೇಲೆ ಬೇಕಾದರೆ ಮುಂದಕ್ಕೆ ಕಾಲಿಡಬೇಕು. ಯಾಕೆಂದರೆ ನಾವು ಆಲ್ರೆಡಿ ಮೊದಲನೇ ಬ್ಯಾಚಲ್ಲಿ ಏನು ಅನುಭವಿಸಿದ್ದೀವಿ, ಆ ಥರ ಯಾರಿಗೂ ಆಗೋದು ಬೇಡ. ಯಾಕೆಂದರೆ ಮೊದಲನೇ ಬ್ಯಾಚಲ್ಲಿ ನಾವು ಏನೇ ಮಾಡೋದು ಕೂಡ ಮರಿಗಳು ಗ್ರೋತ್ ಬರೋದು ಕಷ್ಟ ಇರುತ್ತೆ. ಯಾಕೆಂದ್ರೆ ನಮಗೇನು ಗೊತ್ತಿರಲ್ಲ, ಮರಿ ಚೆನ್ನಾಗಿದ್ರು ಕೂಡ ನಮಗೆ ಅಷ್ಟು ಮಟ್ಟಿಗೆ ಏನೂ ಗೊತ್ತಿರೋದಿಲ್ಲ. ಮರಿ ಯಾಕೆ ಕೆಡ್ತಾ ಇದೆ ಅನ್ನೋ ನಮಗೆ ನಾಲೆಡ್ಜ್ ಇಲ್ಲ ಅಂದರೆ ನಾವೇನು ಮಾಡೋದಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ನೀವು 2ರಿಂದ 3 ಮರಿ ತಂದು ಇನ್ನೂ ಒಳ್ಳೆಯದು. 10 ಮರಿ ತಂದರೆ ಏನು ಪ್ರಾಬ್ಲಮ್ ಇಲ್ಲ. ಒಟ್ಟಿನಲ್ಲಿ ತಂದು ನೀಟಾಗಿ ಫಸ್ಟ್ ಬ್ಯಾಚಲ್ಲಿ ಸಾಕಾದ್ಮೇಲೆ ಬೇಕಾದರೆ ನೀವು ಫಾರ್ಮ್ ಮಾಡಿ ಬೇಕಾದರೆ ಮರಿ ಸಾಕುವಂಥದ್ದು ಒಳ್ಳೆಯದು. ಇನ್ನು 2ನೇದು ಬಂದ್ಬಿಟ್ಟು ಸೆಲೆಕ್ಷನ್, ಅಂದರೆ ಮರಿನ ತೋರುವಂಥ ವಿಧಾನ. ಅಂದರೆ ಮರಿಗಳು ತರಬೇಕಾದ್ರೆ ಸೆಲೆಕ್ಷನ್ ಮಾಡೋದು ತುಂಬ ಅಗತ್ಯ. ನೀವು ಏಕೆಂದರೆ ಫಾರ್ಮ್ ಮರಿ ತರಬೇಕಾದ್ರೆ ಮೊದಲು ನೀವು ಆಲ್ರೆಡಿ ಎಲ್ಲ ಸೆಟಪ್ ಮಾಡ್ಕೊಂಡಿರ್ತೀರ, ಮೇವು ತಿಂಡಿ ಏನೇನು ಬೇಕು ಅದಕ್ಕೆಲ್ಲ ಸೆಟಪ್ ಮಾಡ್ಕೊಂಡಿರ್ತೀರ, ಒಂದು ಅಮೌಂಟನ್ನು ಫಿಕ್ಸ್ ಮಾಡ್ಕೊಂಡಿರ್ತೀರ. ಅದೆಲ್ಲ ಸೆಲೆಕ್ಷನ್ ಎಲ್ಲ ಆಗಿ ಆದಮೇಲೆ ಕೂಡ ನೀವು ಮರಿ ತರಕ್ಕೆ ಹೋದಾಗ ನೀವು ಒಳ್ಳೆ ಮರಿ ತರಲಿಲ್ಲ ಅಂದರೆ ಅಷ್ಟೆಲ್ಲ ಮಾಡಿದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಯಾಕೆಂದರೆ ಮರಿಗಳು ತರಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಮರಿಗಳು ನೋಡಿಕೊಂಡು ಚೆನ್ನಾಗಿರೋವಂಥದ್ದು ಯಾವ ಬ್ರೀಡು ನಿಮ್ಮಲ್ಲಿ ಮಾರ್ಕೆಟಲ್ಲಿ ಸೇಲ್ ಆಗುತ್ತೆ ಅದನ್ನು ಫಸ್ಟು ಸರ್ಚ್ ಮಾಡಿ ನೋಡಿ. ನಮ್ಮ ಮಾರ್ಕೆಟಲ್ಲಿ ಯಾವುದು ಚೆನ್ನಾಗಿದೆ ಮಾರ್ಕೆಟಿಂಗಲ್ಲಿ ಅಂತ ಅದನ್ನು ನೋಡಿ. ಏಕೆಂದರೆ ಈಗ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ಮಾರ್ಕೆಟಿಂಗ್ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ನೀಟಾಗಿ ಮರಿಗಳು ಯಾವುದು ತೊಂದರೆ ನಮ್ಮ ವೆದರಿಗೆ ಚೆನ್ನಾಗಾಗುತ್ತೆ ಅದನ್ನು ಮೊದಲು ನೋಡಿ. ನೀವು ಒಂದೇ ಸಲ ಈಗ ನಮ್ಮಲ್ಲಿ ಯಾರೋ ಸಾಕ್ತಾ ಇದ್ದಾರೆ ಅಂದ್ಬಿಟ್ಟು ಅದು ಆ ಬ್ರೀಡ್ ತರೋದು, ಇಲ್ಲ ನಾವು ಸಾಕ್ತಾ ಇದ್ದು ಈ ಬ್ರೀಡ್ ತರೋದು ಮಾಡೋಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಯಾವ ಬ್ರೀಡು ಚೆನ್ನಾಗಿ ಮಾರ್ಕೆಟಿಂಗ್ ಆಗುತ್ತೆ ಪ್ಲಸ್ ಯಾವ ಬ್ರೀಡು ಚೆನ್ನಾಗಿ ಗ್ರೋತ್ ಬರುತ್ತೆ ನಿಮ್ಮ ವೆದರ್ಗೆ, ಅದನ್ನೆರಡು ಮೊದಲು ನೋಡ್ಕೊಳ್ಳಿ. ನಂತರ ಮರಿಗಳನ್ನ ತರಬೇಕಾದ್ರೆ ಚೆನ್ನಾಗಿರೋ ಮರಿಗಳು ತನ್ನಿ, ಕ್ವಾಲಿಟಿ ಮರಿಗಳು. ಈಗ ಏನು ಗುಂಪಲ್ಲಿ 50 ಮರಿ ಇದೆ ಅಂದರೆ ಆದಷ್ಟು ಅದರಲ್ಲಿ ಒಂದು 10 ಮರಿ ತೆಗಿಯಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಒಂದು ಮರಿಗೆ ಬೇಕಾದರೆ 1,000 ಜಾಸ್ತಿ ಆದರೂ ಪರವಾಗಿಲ್ಲ, ಮರಿ ಚೆನ್ನಾಗಿರಬೇಕು, ಕ್ವಾಲಿಟಿ ವೈಸ್ ಇರಬೇಕು. ಯಾಕೆಂದರೆ ಕ್ವಾಲಿಟಿ ಇಲ್ಲ ಅಂದರೆ ಮರಿ ಯಾವುದೇ ಕಾರಣಕ್ಕೂ ಲಾಸ್ಟ್ ಡೇ ನಿಮಗೆ ಫೈನಲ್ ರಿಸಲ್ಟು ಯಾವುದೇ ಕಾರಣಕ್ಕೂ ಬರಲ್ಲ. ನೀವು ಮರಿ ಕ್ವಾಲಿಟಿ ತರಲಿಲ್ಲ ಅಂದರೆ ನೀವು ಎಷ್ಟೇ ಮೇವು ಹಾಕಿದ್ರು ಕೂಡ, ಎಷ್ಟೇ ಏನು ಬೇಕಾದರೂ ವ್ಯಾಕ್ಸಿನೇಷನ್ ಡಿವಾರ್ಮಿಂಗ್ ಎಲ್ಲ ಕರೆಕ್ಟಾಗಿ ಮಾಡಿಸಿದ್ರು ಕೂಡ ನಿಮ್ಮ ಕಡೆಯಿಂದ 100% ಹಾಕಿದರೆ ಮರಿ ಕಡೆಯಿಂದ 100% ರಿಸಲ್ಟ್ ಬರಬೇಕು ಅಂದರೆ ಮರಿ ಚೆನ್ನಾಗಿರೋ ತರಬೇಕು. ಹೈಟಲ್ಲಿ ಆಗಿರ್ಬೋದು, ಲೆಂತಲ್ಲಿ ಆಗಿರ್ಬೋದು, ಅದು ಯಾವ ಲುಕ್ ವೈಸ್ ನಮಗೆ ಬೇಕು, ನಮ್ಗೆ ಏನು ಕ್ರೈಟೀರಿಯಾ ಇರುತ್ತೆ ಹೋಗಬೇಕಾದ್ರೆ ಆ ಕ್ರೈಟೀರಿಯಾ ತಕ್ಕನಾಗೆ ಮರಿ ಸೆಲೆಕ್ಷನ್ ಮಾಡಬೇಕು. ನಾವು ಇಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಮರಿಗೆ ತಗೋಬೇಕಾದ್ರೆ ಕಾಂಪ್ರಿ ಯಾವುದೇ ಕಾರಣಕ್ಕೂ ಆಗಬಾರ್ದು. ಅವ್ರು ಹೇಳ್ತಾರೆ ಅಂತ ನಾವೇನು ಅಂದ್ಕೊಂಡು ಹೋಗಿರ್ತೀವಿ ಅಷ್ಟು ಲಕ್ಷಣಗಳು ಮರಿಯಲ್ಲಿ ಇದ್ದೇ ಇರಬೇಕು. ಏನು ಕಾಲು ಉದ್ದ ಇರಬೇಕು ಅಂದರೆ ಉದ್ದನೇ ಇರಬೇಕು, ಕಂಬು ಚೆನ್ನಾಗಿರಬೇಕು ಅಂದರೆ ಕಂಬು ಇರಲೇಬೇಕು. ಆ ಥರ ಮರಿಗಳನ್ನ ತೊಗೋಬೇಕು. ಅವರಲ್ಲಿ ನಮಗೆ ಹೇಳ್ತಾರೆ ಇಲ್ಲ ಈ ಮರಿನೂ ಹಂಗೆ ಬರುತ್ತೆ, ಆ ಮರಿ ಹಂಗೆ ಬರುತ್ತೆ. ಇಲ್ಲ, ನೀವು ನೋಡಿ ಒಳ್ಳೆ ಮರಿಗಳನ್ನ ಸೆಲೆಕ್ಷನ್ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ. ಇಲ್ಲಾಂದರೆ ನೀವು ಚೆನ್ನಾಗಿಲ್ದಿ ಮರಿ ತಂದು ಫಾರ್ಮಲ್ಲಿ 6 ತಿಂಗಳೆಲ್ಲ ವರ್ಷ ಸಾಕ್ರು ಕೂಡ ಲಾಸ್ ಏನೇ. ಯಾಕೆಂದರೆ ಮರಿಗಳು ಗ್ರೋತ್ ಬರ್ತಾ ಇಲ್ಲ ಅಂದರೆ ನೀವು ಏನು ಮಾಡ್ರೂ ಕೂಡ ವೇಸ್ಟೇ. ಯಾಕೆಂದರೆ ಒಂದೊಂದು ಮರಿಗಳು ಒಂದೊಂದು ತಿಂಗಳು ಮಡಿಕೋಬೇಕು ಅಂದರೆ 1,000 ಖರ್ಚಿರುತ್ತೆ. ಅವೆಲ್ಲ ಲೆಕ್ಕ ಹಾಕೊಂಡು ನೀವು ಮರಿಗಳನ್ನ ಸೆಲೆಕ್ಷನ್ ಮಾಡ್ಕೊಂಡು ತೊಗೊಂಬನ್ನಿ. ಯಾಕೆಂದರೆ ಮರಿಗಳು ಸೆಲೆಕ್ಷನ್ ಮಾಡಲ್ಲ ಅಂದರೆ ಫೈನಲ್ ಡೇ ರಿಸಲ್ಟ್ ಒಂದು ಯಾವುದೇ ಕಾರಣಕ್ಕೂ ಬರಲ್ಲ. ಇನ್ನು 3ನೇದು ಬಂದು ಲೇಬರ್. ಲೇಬರ್ ಅಂದರೆ ನೀವು ಏನು ಆಲ್ರೆಡಿ ಫಾರ್ಮ್ ಮಾಡಿಬಿಟ್ರಿ, ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ರಿ, ಮರಿ ಸೆಲೆಕ್ಷನ್ ಇರೋದು ಚೆನ್ನಾಗಿರೋ ಮರಿಗಳನ್ನ ತಂದುಬಿಟ್ರಿ, ನಂತರ ಬರೋದು ಲೇಬರ್. ಅಂದರೆ ಈಗ ನೀವೇ ಸ್ವಂತ ಮಾಡ್ತಾಯಿದ್ರಿ ಯಾವುದೇ ಕಾರಣಕ್ಕೂ ಯಾವುದ್ರಲ್ಲ ತರೋದು ಕೂಡ ಏನು
ತೊಂದರೆ ಬರಲ್ಲ. ಯಾಕೆಂದರೆ ನಿಮ್ಗೆ ಗೊತ್ತಿರುತ್ತೆ, ನೀವು ಇಷ್ಟು ಬಂಡವಾಳ ಹಾಕಿರ್ತೀರಾ ಅಂದರೆ ನಿಮಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ನಾನು ಇದರಲ್ಲಿ ಇಷ್ಟು ಬಂಡವಾಳ ಹಾಕಿದ್ದೀನಪ್ಪ, ನಾನು ಅಷ್ಟು ಖರ್ಚು ಮಾಡಿದ್ದೀನಪ್ಪ, ಫೈನಲ್ ಡೇ ನನಗೆ ಇದರಲ್ಲಿ ಇಷ್ಟು ಬರಬೇಕು ರಿಟರ್ನ್ ಅಂತ ಇರುತ್ತೆ. ಅದೇ ಲೇಬರ್ ಮಾಡೋಕೆ ಹೊಂಟಾಗ ಅವ್ನಿಗೆ ಏನಂದರೆ ಅವ್ನಿಗೆ ಎಷ್ಟು ಕೆಲಸ ಇರುತ್ತೋ ಅಷ್ಟು ಮಾತ್ರ ಮಾಡ್ತಾನೆ. ಅವನಿಗೆ ತಿಂಗಳಿಗೆ ನನಗೆ ಇಷ್ಟು ಸಂಬಳ ಬರಬೇಕು ಅಷ್ಟೇ, ಮರಿ ಗ್ರೋತ್ ಬರಲೇ ಇರಲಿ, ಅದು ನನ್ನ ತಪ್ಪಲ್ಲ. ಅದೇನಿದ್ರು ಓನರ್ ಬಿಟ್ಟಿದ್ದು. ನನಗೆ ಏನಪ್ಪ ಅಂದರೆ ತಿಂಗಳ ಇಷ್ಟು ಸಂಬಳ ಬರಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆ ಕಾರಣಕ್ಕೋಸ್ಕರ ಲೇಬರ್ನ ಆದಷ್ಟು ಒಳ್ಳೆಯವರು ಇರೋರಾಗಿದ್ದರಲ್ಲಿ ನೋಡಿಕೊಂಡು ನಿಮ್ಗೆ ಗೊತ್ತಿರೋರಾಗಿರೋರ ಮಾಡಿಕೊಡಿ. ಏಕೆಂದರೆ ಲೇಬರ್ಗಳು ಮಾಡ್ತಾರೆ ಇಲ್ಲ ಅಂತಲ್ಲ, ಸುಮಾರು ಶೆಡ್ಡಲ್ಲಿ 10 ವರ್ಷದಿಂದ ಮಾಡ್ತಾಯಿದ್ದಾರೆ. ನಾವು ನೋಡಿದ್ವಿ, 10 ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದಾರೆ. ಅವ್ರಿಗೇನಪ್ಪ ಅಂದರೆ ಒಳ್ಳೆ ತಂದಲ್ಲಿ ಮಾಡೋರಾದರೆ ಪರವಾಗಿಲ್ಲ. ಈಗ ಮಾಮೂಲಿ 2 ತಿಂಗಳಿಗೆ 3 ತಿಂಗಳಿಗೆ ಬಿಟ್ಟೋಗೋಂಥವ್ರನ್ನ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ನೋಡಿಕೊಂಡು ಒಳ್ಳೆ ಚೆನ್ನಾಗಿರೋ ಲೇಬರು, ಬೇಕಾದ್ರೆ 2,000 ತಿಂಗಳ ಸಂಬಳದಲ್ಲಿ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಒಳ್ಳೆ ಲೇಬರ್ ಆಗಬೇಕು. ಅವ್ನು ತಂದ್ಮೇಲೆ ಕೊನೆ ಪಕ್ಷ ಅಂದರೆ ಒಂದು ಬ್ಯಾಚ್ ಇರಲೇಬೇಕು. ಇಲ್ಲಾಂದ್ರೆ ಅವ್ನು ಮತ್ತೆ ಸೆಂಟ್ರಲ್ ಬಿಟ್ಟೋದ ಅಂದರೆ ಮತ್ತೆ ಇನ್ನೊಬ್ಬನ ತರ್ತೀರ. ಅವ್ನಿಗೆ ಇನ್ನು ಫಸ್ಟ್ ಬ್ಯಾಚಲ್ಲಿ ಏನು ಮಾಡೋರೆ, ಯಾವತ್ತು ಏನು ಮಾಡೋರೆ ಅಂತ ಗೊತ್ತಾಗಲ್ಲ. ಅರ್ಧದಲ್ಲಿ ತಂದು ಸೇರಿಸ್ತೀರ. ಅರ್ಧದಲ್ಲಿ ತಂದು ಸೇರಿಸಿದಾಗ ಅವ್ನಿಗೆ ಯಾವ ಮರಿಗಳಿಗೆ ಏನು ಕೊಟ್ಟವ್ರೆ, ಯಾವ ಮರಿ ಯಾವ ಥರ ಆ್ಯಕ್ಟಿವ್ ಐತೆ ಅನ್ನೋದು ಒಂದು ಗೊತ್ತಿರಲ್ಲ. ಆ ಕಾರಣದಿಂದ ಮತ್ತೆ ಮರಿಗಳು ಲಾಸ್ ಆಗ್ಬಿಡುತ್ತೆ. ಯಾಕೆಂದರೆ ಅವ್ನು ಕೊಡ್ತಾ ಇರ್ತಾನೆ, ಆಲ್ರೆಡಿ ಒಂದು ಶೆಡ್ಯೂಲಲ್ಲಿ ಕೊಟ್ಕೊಂಡಿರ್ತಾನೆ, ಮರಿಗಳು ಆಲ್ರೆಡಿ ಒಂದು ಗ್ರೋತ್ ಬರ್ತಾ ಇರ್ತದೆ, ಸೆಂಟ್ರಲ್ ಬಿಟ್ಟೋಗ್ಬಿಟ್ಟ. ಆವಾಗ ನಿಮ್ಗೆ ಗೊತ್ತಿರಬೇಕು ಅವ್ನು ಯಾವ ರೇಂಜಲ್ಲಿ ಕೊಡ್ತಾ ಇದ್ದ. ನಾನು ಮತ್ತೆ ಕೊನೆ ಪಕ್ಷ ಅಂತೂ ಇನ್ನೊಬ್ಬ ಲೇಬರ್ ಬರೋತಕ್ಕಾದ್ರೂ ನಿಮಗೆ ಗೊತ್ತಿರಬೇಕು ಯಾವ ರೀತಿ ಎಷ್ಟು ಕೊಡಬೇಕು ಅನ್ನೋದು. ಮತ್ತೆ ಅವ್ನು ಕೊಟ್ಟಿರೋದು ಅಳತೆ ಬೇರೆ ಇರುತ್ತೆ, ನೀವು ಕೊಟ್ಟಿರೋ ಅಳತೆ ಬೇರೆ ಇರುತ್ತೆ. ಇಲ್ಲ ಮರಿಗೆ ನೀವು ಜಾಸ್ತಿನೂ ಕೊಡ್ಬೋದು, ಇಲ್ಲ ಕಮ್ಮಿನೂ ಕೊಡ್ಬೋದು. ಮರಿಗೆ ಮತ್ತೆ ಏಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜಾಸ್ತಿ ಕೊಟ್ಟರೆ ಮತ್ತೆ ಲೂಸ್ ಮೋಷನ್ ಆಗುತ್ತೆ, ಕಮ್ಮಿ ಕೊಟ್ಟರೆ ಮತ್ತೆ ಬಾಡಿ ವೆಯ್ಟ್ ಆಟೋಮೆಟಿಕಾಗಿ ಕಮ್ಮಿ ಆಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಲೇಬರಲ್ಲಿ ಕರೆಕ್ಟಾಗಿ ಮೇಂಟೈನ್ ಮಾಡಿ. ಯಾವುದೇ ಕಾರಣಕ್ಕೂ ಕಾಂಪ್ರಾಗೋಕೆ ಹೋಗ್ಬೇಡಿ. ಲೇಬರಲ್ಲೂ ಕೂಡ ಒಳ್ಳೆ ಲೇಬರ್ ಅವನಿಗೆ ಹೇಳಿ ಕೊನೆ ಪಕ್ಷ ಅಂದರೂ 1-2 ಬ್ಯಾಚನ ಇರಬೇಕು. ಆ ಥರ ಇದ್ದರೆ ಮಾತ್ರ ಲೇಬರ್ನ ಇಟ್ಕೊಂಡು ಮೇಂಟೈನ್ ಮಾಡ್ಬೋದು. ಇಲ್ಲಾಂದರೆ ಲೇಬರ್ ಇಟ್ಕೊಂಡು ಮೇಂಟೈನ್ ಮಾಡೋದು ಈ ಬಿಸ್ನೆಸ್ಸಲ್ಲಿ ತುಂಬ ಕಷ್ಟ. ಈ ಕೊನೆ ಪಕ್ಷ ನಿಮ್ಗಾದರೂ ಗೊತ್ತಿರಬೇಕು, ಈಗ ಲೇಬರ್ ಇಲ್ಲಾಂದ್ರೂ ಕೂಡ ನಾನು ಮೇಂಟೈನ್ ಮಾಡ್ತೀನಪ್ಪ, ನಾನು ಅವನು ಇಲ್ಲಾಂದ್ರೂ ನನಗೆ ಖಂಡಿತ ಇಷ್ಟು ಗೊತ್ತು, ನಾನು ಅವ್ನು ಹೋದ್ರೂ ಕೂಡ ನಾನು ಮೇಂಟೈನ್ ಮಾಡೋ ತಾಕತ್ತು ನನಗಿದೆ ಅನ್ನೋ ಥರ ಇದ್ದರೆ ಮಾತ್ರ ನೀವು ಲೇಬರ್ ಇಟ್ಕೊಂಡು ನೀವು ಬೇಕಾದ್ರೆ ಸರಿಯಲ್ಲಿ ಹ್ಯಾಂಡ್ಲ್ ಮಾಡ್ಬೋದು. ಈಗ ಇಲ್ಲಾಂದರೆ ನೀವು ಅವನ ಮೇಲೆ 100% ಡಿಪೆಂಡ್ ಆಗೋಂತೂ ಇದರಲ್ಲಂತೂ ಸಕ್ಸೀಡ್ ಆಗೋದು ಕಷ್ಟ. ಯಾಕೆಂದರೆ ತುಂಬ ಲಾಸ್ ಆಗ್ಬಿಡುತ್ತೆ. ಲೇಬರ್ ಸೆಂಟ್ರಲ್ ಬಿಟ್ಟೋದ ಅಂದರೆ ನೀವು 2 ದಿನ 3 ದಿನ ಮೇವಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಮರಿ ವೆಯ್ಟ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತು ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಲೇಬರ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿ. ಇನ್ನು 4ನೇದು ಬಂದು ಮೇಂಟೆನೆನ್ಸ್. ಅಂದರೆ ನೀವು ಯಾವ ರೀತಿ ಮರಿಗಳನ್ನೆಲ್ಲ ತಂದಾದರೆ ಸೆಲೆಕ್ಷನ್ ಚೆನ್ನಾಗಿ ಮಾಡಿದ್ವಿ, ನಿಮ್ಗೆ ಮಾಡೋದಕ್ಕೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಇದೆ, ಲೇಬರು ಕರೆಕ್ಟಾಗಿದ್ದಾನೆ, ಅವೆಲ್ಲ ಕರೆಕ್ಟಾಗಿದ್ದು. 4ನೇದು ಬಂದು ಮೇಂಟೆನೆನ್ಸ್ ಅಂದರೆ ನೀವು ಮರಿಗಳನ್ನ ಹೆಂಗೋ ತಂದುಬಿಟ್ರಿ, ಹೆಂಗೋ ಒಂದು ಸಾಲಾಗಿಲ್ಲ ಮಾಡಿ, ಇಲ್ಲ ದುಡ್ಡಿರೋದ್ರೆ ಹೆಂಗೋ ದುಡ್ಡು ಹಾಕ್ಬಿಟ್ಟು ತಂದುಬಿಟ್ರೆ, ಎಲ್ಲ ಮರಿಗಳೆಲ್ಲ ಸೆಟ್ ಮಾಡಿಬಿಟ್ರೆ, ಈಗ ಒಂದು 6 ತಿಂಗಳು ಸಾಕಬೇಕು ಅಂತ ಫಿಕ್ಸ್ ಆಗಿರ್ತೀರ. ಈಗ 6 ತಿಂಗಳು ಸಾಕ್ತೀರಿ ಅಂತ ಫಿಕ್ಸ್ ಆದಮೇಲೆ ನೀವು ಮೊದಲೇ ನೀವು ಒಂದು ಐಡಿಯಾ ಮಾಡ್ಕೊಂಡಿರ್ಬೇಕು. 6 ತಿಂಗಳು ನನಗೆ ಇದರಿಂದ ನಾನು ಅಮೌಂಟ್ ಹಾಕ್ತಾ ಇದ್ದೀನಿ ಅಂದರೆ ನನಗೆ ಬೇರೆ ಕಡೆಯಿಂದ ಬರ್ತಾ ಇದೆ, 50 ಮರಿ ಸಾಕ್ತಾ ಇದ್ದೀನಿ, ಕೊನೆ ಪಕ್ಷ ಅನ್ನೋದು ತಿಂಗಳಿಗೆ 40,000 ಸ್ಟಾರ್ಟಿಂಗಿಂದ ಖರ್ಚು ಬರ್ತಾ ಇದೆ. ಆ 40,000 ಎಲ್ಲಿ ದುಡಿತಾ ಇದ್ದೀನಿ ಅನ್ನೋದು ಒಂದು ಮೊದಲು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕೆಂದರೆ ಮರಿಗಳು ತರಬೇಕಾದ್ರೆ ಎಲ್ಲರೂ ಇದೇ ಪಾಯಿಂಟಲ್ಲಿ ಕೂಡ ಲಾಸ್ ಆಗ್ತಿರೋದು. ಯಾಕೆಂದರೆ ಮರಿಗಳು ಹೆಂಗೋ ಸಾಲ ಮಾಡಿ ಮರಿಗಳು ತಂದುಬಿಡ್ತಾರೆ. ತಿಂಗಳ ಫುಡ್ ಹಾಕೋದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಯಾಕೆಂದರೆ ಈಗ ನೀವು ಮೊದಲು ಮರಿ ತರಬೇಕಾದ್ರೆ ಸಾಲ ಮಾಡಿರ್ತಾರೆ, ಅದಕ್ಕೆ ಬಡ್ಡಿ ಕಟ್ಟಬೇಕಾಗ್ತದೆ ಒಂದೊಂದ್ಸಲಿ. ಈಗ ದುಡ್ಡಿರೋಬೇಕಾದ್ರೆ ತಂದುಬಿಡ್ತಾರೆ ಮಾಡಿಬಿಡ್ತಾರೆ. ಈಗ ರೈತರು ಸಣ್ಣ ಪುಟ್ಟ ರೈತರಾದರೆ ಯಾರು ಕೂಡ ಒಂದೇ ಸಲ ಅಷ್ಟೊಂದು ದುಡ್ಡು ಮಡಿಕೊಂಡಿರಲ್ಲ. ಅವರು ಒಂದೇ ಸಲ ಮರಿಗಳನ್ನೆಲ್ಲ ತಂದುಬಿಡ್ತಾರೆ, ಪಾಪ ಸಾಲ ಮಾಡಿ ತಂದುಬಿಟ್ಟಿರ್ತಾರೆ. ಆ ಟೈಮಲ್ಲಿ ಏನಾಗ್ತದೆ ಅಂದರೆ ಮೇಂಟೆನೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಈಗ ನೀವೇನು ಡೈಲಿ ಕೊಡ್ತೀರ ಸ್ಟಾಲ್ ಫೀಡಿಂಗ್ ಅಂತೇಳಿ, ಜೋಳ ಆಗಿರ್ಬೋದು, ಇಂಡಿ ಆಗಿರ್ಬೋದು, ಕಡಲೆ ಒಟ್ಟು, ಲಿವರ್ ಟಾನಿಕು ಮತ್ತು ಈ ವ್ಯಾಕ್ಸಿನ್ಸ್ ಇವೆಲ್ಲದೂ ಕೂಡ ಮೊದಲೇ ಒಂದು ಐಡಿಯಾ ಮಾಡ್ಕೊಂಡಿರಿ. ಇಲ್ಲಾಂದರೆ ತುಂಬ ಏಟಾಗುತ್ತೆ. ಮರಿಗಳು ನೀವು ತಂದಾಗ ಹೆಂಗೋ 1-2 ತಿಂಗಳು ಮಡಿಕೊಂಡಿರ್ತೀರ ದುಡ್ಡು, ಮರಿಗಳು ಚೆನ್ನಾಗಿ ಸ್ಟಾರ್ಟಿಂಗ್ ಡೇಸಲ್ಲಿ ಚೆನ್ನಾಗಿ ಮೇವು ಕೊಟ್ಬಿಡ್ತೀರ, ಮರಿಗಳು ಚೆನ್ನಾಗಿ ತಿನ್ಬಿಟ್ಟು ಚೆನ್ನಾಗಿ ಬರ್ತಾ ಇರೋ ಟೈಮಲ್ಲಿ ಲಾಸ್ಟ್ಗೆ ಏನಾಗುತ್ತೆ ಅಂದರೆ ನಿಮಗೆ ದುಡ್ಡಿಲ್ದಂಗೆ ಆಗುತ್ತೆ. ಆ ದುಡ್ಡಿಲ್ದಂಗೆ ಆದ ಟೈಮಲ್ಲಿ ಏನಾಗುತ್ತೆ ಅಂದರೆ ಮರಿ ಆಟೋಮೆಟಿಕ್ಕಾಗಿ ವೆಯ್ಟ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ. ಅವಾಗ ಏನು ಮಾಡ್ತೀರಾ ಅಂದರೆ ನೀವು ವೆಯ್ಟ್ ಲಾಸ್ ಆಗೋ ಚಾನ್ಸ್ ಜಾಸ್ತಿ. ಇಲ್ಲಿ ದುಡ್ಡಿಲ್ಲದ ಕಾರಣಕ್ಕೋಸ್ಕರ ಮಾರಕ್ಕೆ ಹೋಗ್ತೀರಾ. ಮಾರಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ನೀವು ಬಂದಿರೋ ಮರಿ ಅಷ್ಟು ದಿನ ಬಂದಿರೋ ಮರಿ ಒಂದು ವಾರದಲ್ಲಿ ಮೇವಿಲ್ದರೆ ಹಿಡಿದೋಗ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ತಂದಿರೋಷ್ಟಿಗೂ ಕೇಳಲ್ಲ ಅಂತ ಸುಮಾರು ಜನ ಯಾಕೆ ಹೇಳೋದಂದರೆ ಈ ಕಾರಣಕ್ಕೋಸ್ಕರ. ಮರಿ ಚೆನ್ನಾಗಿದ್ರು ಕೂಡ ಕೆಟ್ಟೋದಂಗೆ ಕಾಣ್ತಾ ಇರುತ್ತೆ. ಯಾಕೆಂದರೆ ಹೊಟ್ಟೆ ಬಡಕ್ಕೆ ಹೋಗ್ಬಿಟ್ಟು ಮುಳೆ ಬಿಟ್ಕೊಳ್ಳೋಕೆ ಥರ ಕಾಣ್ತಾ ಇರುತ್ತೆ. ಆ ಕಾರಣಕ್ಕೋಸ್ಕರ ಸುಮಾರು ಜನ ಲಾಸು ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ನೀವು ಮಾಡ್ಕೊಳ್ಳೋ ಲಾಸೇ ಹೊರತು ಮರಿ ಯಾವುದೇ ಕಾರಣಕ್ಕೂ ಲಾಸ್ ಮಾಡಲ್ಲ ನಿಮ್ಮನ್ನ. ನೀವು ಪ್ರತಿ ತಿಂಗಳು ಏನು ಫುಡ್ ಕೊಡ್ತಾ ಇದ್ದೀರಾ ಆ ಫುಡ್ಡಲ್ಲೇ ಕರೆಕ್ಟಾಗಿ ಬ್ಯಾಲೆನ್ಸಿಂಗ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಯಾವುದೇ ಕಾರಣಕ್ಕೂ ಮರಿ ಲಾಸ್ ಆಗಲ್ಲ. ನೀವು 1 ತಿಂಗಳು ಅಕಸ್ಮಾತ್ ನಂತರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು 1 ತಿಂಗಳು ಮರಿ ಬಿಟ್ಟರೆ ಮತ್ತೆ ಮರಿ ಪಿಕಪ್ ಆಗೋದಕ್ಕೆ ಕೊನೆ ಪಕ್ಷ 2 ತಿಂಗಳು ಬೇಕು. ಯಾಕೆಂದರೆ 15 ದಿನದಲ್ಲಿ ಇಳಿಯೋ ಮರಿ 2 ತಿಂಗಳು ಬೇಕು ಪಿಕಪ್ ಆಗೋದಕ್ಕೆ. ಯಾಕೆಂದರೆ ಅದ್ರಲ್ಲಿ ಆಲ್ರೆಡಿ ಹೊಟ್ಟೆಲಿರುವಂಥ ಫ್ಯಾಟ್ ಕಂಟೆಂಟ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಕರಗೋದಕ್ಕೆ. ನೀವು ಆಲ್ರೆಡಿ ಮೇವು ಕೊಡ್ತಾ ಇಲ್ಲ, ಬರೀ ರಾಗಿ ಕೊಟ್ಕೊಂಡು ಹೋಗ್ತಾ ಇದೆ ಅಂದರೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಅದಕ್ಕೇನು ದಿನ ಬೇಕು ಬಾಡಿಗೆ ವಿಟಮಿನ್ಸು ನೀವು ಕೊಡ್ತಾ ಇಲ್ಲ ಅಂದರೆ
ಆಟೋಮೆಟಿಕ್ಕಾಗಿ ಬಾಡಿ ವೆಯ್ಟ್ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಬಾಡಿ ವೆಯ್ಟ್ ಲಾಸ್ ಆಗಕ್ಕೆ ಸ್ಟಾರ್ಟ್ ಆದರೆ ಆಟೋಮೆಟಿಕ್ಕಾಗಿ ಮೂಳೆ ಕಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಆಚೆ ಮೇಯೋ ಮರಿಗಳ ಥರ ಏನಂದರೆ ಒಳಗಡೆ ಸುಖವಾಗಿರುತ್ತೆ. ಇದೆಲ್ಲ ಏನೋ ಅಲ್ಲೇ ಕೊಟ್ಟು ರೂಢಿ ಮಾಡಿಬಿಟ್ಟಿರ್ತೀವಿ, ಮೊದಲು ತಂದು 2 ತಿಂಗಳು ರೂಢಿ ಮಾಡಿಬಿಟ್ಟಿರ್ತೀವಿ. ಆ ಕಾರಣಕ್ಕೋಸ್ಕರ ಇದು ಆಚೆ ಕೂಡ ಬಿಟ್ಟರು ಮೇಯೋದು ಕೂಡ ಇರಲ್ಲ. ಇಲ್ಲ ಒಳಗಡೆ ಸಾಕೋಣ ಅಂದರೆ ನಮ್ಮ ಹತ್ರ ದುಡ್ಡಿರಲ್ಲ. ಆ ಕಾರಣಕ್ಕೋಸ್ಕರ ಮೊದಲೇ ಒಂದು ಪ್ಲ್ಯಾನ್ ಅಂತ ಮಾಡ್ಕೊಳ್ಳಿ. ನೀವು ಮರಿ ತರಬೇಕಾದ್ರೆ ನಾನು ಎಷ್ಟು ತಿಂಗಳು ಸಾಕ್ತೀನಿ, ನನಗೆ ಎಷ್ಟು ಖರ್ಚು ಬರುತ್ತೆ, ಆ ಖರ್ಚನ್ನ ಎಲ್ಲಿಂದ ತರಲಿ ಅನ್ನೋದೊಂದು ನೀವು ಮೊದಲು ಐಡಿಯಾ ಮಾಡಿಕೊಂಡ್ರೆ ಮೇಂಟೈನ್ ಮಾಡ್ಬೋದು. ಇಲ್ಲಾಂದರೆ ಮೇಂಟೆನೆನ್ಸಲ್ಲಿ ತುಂಬ ಕಷ್ಟ ಬರ್ತದೆ. ಈ ಕಾರಣಕ್ಕೋಸ್ಕರ ಏಕೆಂದರೆ ನೀವು ಒಂದು ಲಿವರ್ ಟಾನಿಕ್ ತರಬೇಕು ಅಂದರೆ ಈಗ ಕೊನೆ ಪಕ್ಷ 50 ಮರಿ ಸಾಕ್ತೀನಿ ತಿಂಗಳಿಗೆ 10 ಲೀಟರ್ ಲಿವರ್ ಟಾನಿಕ್ ಬೇಕು. 10 ಲೀಟರ್ ಲಿವರ್ ಟಾನಿಕ್ ಬಂದು ಹೆಚ್ಚು ಕಮ್ಮಿ 3,500 ಆಗ್ತದೆ. ಸೆಂಟ್ರಲ್ಲಿ ಸಣ್ಣ ಪುಟ್ಟ ವ್ಯಾಕ್ಸಿನೇಷನ್ನು, ಡಿವಾರ್ಮಿಂಗು, ಮತ್ತು ಒಂದು ಮರಿಗೆ ಹುಷಾರಿಲ್ಲ ಅಂದರೆ ಅದು ಟ್ರೀಟ್ಮೆಂಟು ಅವೆಲ್ಲ ಕೂಡ ಮೇಂಟೆನೆನ್ಸಲ್ಲೇ ಬಂದೇ ಬರ್ತದೆ. ಆ ಕಾರಣಕ್ಕೋಸ್ಕರ ನೋಡಿಕೊಂಡು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮರಿಗಳಿಗೆ ತಂದು ಸಾಕೋದಕ್ಕೆ ಟ್ರೈ ಮಾಡಿ. ಅದರಿಂದ ಬೇಕಾದ್ರೆ ಜಾಸ್ತಿ ಮಾಡಿ, ಒಂದೇ ಸಲ ಜಾಸ್ತಿ ಮರಿಗಳು ತಂದು ಸಾಕೋದಕ್ಕೆ ಹೋಗಬೇಡಿ. ಇನ್ನು ಕೊನೆದು ಬಂದು ಮಾರ್ಕೆಟಿಂಗ್. ಇಷ್ಟು ದಿನ ನೀವು ಹೆಂಗೋ ತಂದ್ರಿ ಮರಿಗಳಿಗೆ ಒಳ್ಳೆ ಸೆಲೆಕ್ಷನ್ ಮರಿ ತಂದ್ರಿ, ಒಳ್ಳೆ ಖರ್ಚು ಮಾಡಿದ್ರಿ, ಮರಿಗಳು ಒಳ್ಳೆ ಗೇನ್ ಬಂದಿದೆ. ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಕಾಂಪ್ರಮಾಯಿಸ್ ಹೋಗಬೇಡಿ. ಯಾಕೆಂದರೆ ಮರಿಗಳು ನಿಮ್ಮ ಹತ್ರ ತಂದ ಮೇಲೆ ಚೆನ್ನಾಗಿ ಸಾಕಿರ್ತೀರ ಅಂದರೆ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಮಾರ್ಕೆಟ್ ಡಿಮ್ಯಾಂಡ್ ಏನು ಅಂತ ಗೊತ್ತಿದ್ರು ಕೂಡ ಡಿಮ್ಯಾಂಡಲ್ಲಿ ಏನಿದೆ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಮಾಡಿ. ಏಕೆಂದರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಡಿಮ್ಯಾಂಡ್ ತಕ್ಕನ ಯಾವತ್ತೂ ಯಾರೂ ಕೂಡ ಕೇಳಲ್ಲ. ಯಾಕೆಂದರೆ ಅವರು ಕೂಡ ಅಷ್ಟು ಜನ ತೊಗೊಂಡೋಗಿ ಮತ್ತೆ ರೀಸೇಲ್ ಮಾಡಬೇಕು, ಅವರು ಮಾರ್ಕೆಟ್ ನೋಡ್ತಾರೆ. ಈಗ ಇನ್ನಷ್ಟು ಜನ ತೊಗೊಂಡೋಗಿ ಮತ್ತೆ ಮಟನ್ ಅಂಗಡಿಗೆ ಕುಯ್ಬೇಕು, ಅವರೆಲ್ಲ ನೋಡ್ತಾರೆ ಮಾರ್ಕೆಟ್ ಯಾವ ಥರ ಇದೆ ಏನಿದೆ. ಇವು ತೊಗೊಂಡ್ರೆ ಏನು ಲಾಭ ಅನ್ನೋದು ಅವರು ಫಸ್ಟ್ ಆಫ್ ಆಲ್ ಅದನ್ನು ಚೆಕ್ ಮಾಡ್ತಾರೆ. ಮರಿ ಏನೇ ಕ್ವಾಲಿಟಿ ವೈಸ್ ಚೆನ್ನಾಗಿ ಬಂದಿದ್ರು ಕೂಡ ಮಾರ್ಕೆಟಿಂಗಲ್ಲಿ ಅವರು ಸ್ವಲ್ಪ ಡಿಮ್ಯಾಂಡ್ ಇದ್ದರೂ ಕೂಡ ಡಿಮ್ಯಾಂಡ್ ಇಲ್ಲ ಅಂತಲೇ ಹೇಳಿ ಮಾಡೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೋಸ್ಕರ ನೀವು ಫಸ್ಟು ಮಾರ್ಕೆಟ್ನ ನೋಡಬೇಕು ಯಾವ ಥರ ಇದೆ. ಇವತ್ತು ಮಟನ್ ಪರ್ ಕೆಜಿ ಏನು ರೇಟ್ ಓಡ್ತಾ ಇದೆ, ಲೈವ್ ವೇಟ್ ಏನು ಓಡ್ತಾ ಇದೆ, ಎಷ್ಟು ರೇಂಜ್ ಮರಿ ಯಾವ ರೇಂಜ್ಗೆ ಹೋಗ್ತಾ ಇದೆ, 2 ಮರಿ ಯಾವ ಥರ ಹೋಗ್ತಾ ಇದೆ, 3 ಮರಿ ಯಾವ ಥರ ಹೋಗ್ತಾ ಇದೆ, ಅಲ್ಲಿ ಆಗಲಿದ ಮರಿ ಯಾವ ಥರ ಹೋಗ್ತಾ ಇದೆ, ಅವೆಲ್ಲ ನೀವು ಮೊದಲೇ ಐಡಿಯಾ ಮಾಡ್ಕೊಂಡಿರ್ಬೇಕು. ಲಾಸ್ಟ್ಗೆ ನಾವು ಮರಿ ಮಾರೋ ಟೈಮಲ್ಲಿ ಎಲ್ಲ ನೋಡ್ತೀನಿ ಅನ್ನೋಕೆ ಹೋದಾಗ ನೀವು ಗಬ್ಬಲೆ ಆಗುತ್ತೆ. ಆವಾಗ ಏನಾಗುತ್ತೆ, ಮರಿಗಳು ಮಾಡೋದಕ್ಕೆ ಕಷ್ಟ ಆಯ್ತದೆ. ಆ ಕಾರಣಕ್ಕೋಸ್ಕರ ಮಾರ್ಕೆಟಿಂಗಲ್ಲಿ ಎರಡಿದ್ರೆ ನೀವು ಮಾಡಿದ್ದೆಲ್ಲ ಏನು 6 ತಿಂಗಳು ವರ್ಷದ ಬ್ಯಾಚ್ ಮಾಡಿರ್ತೀರ ಫುಲ್ಲು ವೇಸ್ಟ್ ಆಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ಮಾರ್ಕೆಟಿಂಗ್ನ ನೋಡಿಕೊಂಡು ಆದಷ್ಟು ಫಾರ್ಮ್ ಹತ್ರನೇ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಗೆ ಗೊತ್ತಿರೋರಿಗೆ ನೀವೇ ಪಬ್ಲಿಸಿಟಿ ಮಾಡಬೇಕು ಹೊರತು ಯಾರು ಕೂಡ ಮುಡಿಕೊಂಡು ಫಾರ್ಮ್ ಹತ್ರಕ್ಕೆ ಬರಲ್ಲ. ನೀವು ಫಾರ್ಮ್ ಮಾಡಿದ್ದೀರಿ ಅಂತ ಅಂದ್ಬಿಟ್ಟ ತಕ್ಷಣ ಯಾರು ಕೂಡ ಮೊದಲನೇ ವರ್ಷ 2ನೇ ವರ್ಷ ಯಾವುದೇ ಕಾರಣಕ್ಕೂ ಬರಲ್ಲ. ನೀವೇ ಪಬ್ಲಿಸಿಟಿ ಮಾಡಬೇಕು. ಅಂದರೆ ಯಾವ ಥರ ಆದರೂ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಇಲ್ಲ ಯೂಟ್ಯೂಬಲ್ಲಿ ಆಗಿರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ ಯಾವ ಥರ ಆದರೂ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ನೀವು ಪಬ್ಲಿಸಿಟಿ ಮಾಡಬೇಕು. ಪಬ್ಲಿಸಿಟಿ ಮಾಡಿದಾಗ ಏನಾಗ್ತದೆ ಅಂದರೆ ಒಂದು ನಿಮ್ಮದು ಇಲ್ಲಿದೆ ಅಂತ ಒಂದು ಸ್ವಲ್ಪ ಜನಕ್ಕೆ ಗೊತ್ತಾದಾಗ ಒಂದು ಕಡೆ ಕೂತ್ಕೊಂಡು ಮಾತಾಡಿದಾಗ ಇಲ್ಲಿದೆಯಪ್ಪ ಈ ಥರ ಇದೆಯಾ ಅಂತ ನೋಡ್ಬೋದಪ್ಪ ಅಂತ ಅಷ್ಟು ಜನಕ್ಕೆ ಐಡಿಯಾ ಬರುತ್ತೆ. ಆ ಕಾರಣಕ್ಕೋಸ್ಕರ ಆದಷ್ಟು ಪಬ್ಲಿಸಿಟಿ ಮಾಡಿ. ಪಬ್ಲಿಸಿಟಿ ಮಾಡಿದ್ಮೇಲೆ ನಿಮಗೆ ಮಾರ್ಕೆಟಿಂಗು ತುಂಬ ಹೆಲ್ಪ್ ಆಗ್ತದೆ. ಇಲ್ಲಾಂದರೆ ತೀರಾ ಮಾರ್ಕೆಟಿಂಗ್ ಎಳ್ಬಿಡ್ತೀರಾ. ಏಕೆಂದರೆ ಏನು ಡಿಮ್ಯಾಂಡ್ ಇದೆ ಅನ್ನೋದು ಗೊತ್ತಾಗಲ್ಲ, ಯಾವ ಥರ ಮರಿಗಳು ಹೋಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ. ಆದಷ್ಟು ಫಾರ್ಮ್ ಹತ್ರನೇ ಸೇಲ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಮತ್ತೆ ಸಂತೆ ಕಟ್ಕೊಂಡೋದ್ರೆ ಏನಾಗ್ತದೆ ಅಂದರೆ ಅಲ್ಲಿ ಮತ್ತೆ ಕಟ್ಕೊಂಡು ಹೋಗ್ತೀರಾ, ವ್ಯಾಪಾರ ಆಗಲ್ಲ, ಮತ್ತೆ ಕಟ್ಕೊಂಡ್ಬರ್ತೀರ, ಇನ್ಫೆಕ್ಷನ್ ಆಯ್ತದೆ. ಆ ಕಾರಣಗಳು ಜಾಸ್ತಿ. ಆಮೇಲೆ ಏನಪ್ಪ ಅಂದರೆ ಮಾರ್ಕೆಟಿಂಗ್ ತಗೊಂಡೋದ್ರೆ ನಿಮಗೆ ಕಾಂಪಿಟೇಷನ್ ಜಾಸ್ತಿ ಇರ್ತದೆ. ಈಗ ನಿಮ್ಮ ಮರಿಗಿಂತ ಚೆನ್ನಾಗಿರೋ ಮರಿಗಳು ಬಂದಿರುತ್ತೆ. ಆ ಕಾರಣಕ್ಕೋಸ್ಕರ ಆದಷ್ಟು ಏನು ನೀವು ಫಾರ್ಮ್ ಹತ್ರನೇ ನೋಡಿ ಒಳ್ಳೆ ಜನಗಳು ಬಂದಾಗ ಫಾರ್ಮ್ ಹತ್ರನೇ ಕೊಡೋದಕ್ಕೆ ಟ್ರೈ ಮಾಡಿ. ಸೀಸನ್ನಲ್ಲಿ ಬರ್ತಾ ಇರಬೇಕಾದ್ರೆ ಆದಷ್ಟು ನೋಡ್ಕೊಳ್ಳಿ ಯಾವ ಥರ ಮಾರ್ಕೆಟ್ ಇದೆ, ಅವೆಲ್ಲ ನೋಡಿಕೊಂಡು ಒಳ್ಳೆ ರೇಟ್ ಬಂದರೆ ಖಂಡಿತ ಸೇಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಏನು ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ.